ಎಜಿ ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ನಗರದ ಲಕ್ಷ್ಮೀ ಜಾತ್ರಾ ಲೆಕ್ಕಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸುನೀಲ ಪರ್ವತರಾವ್ ಬಣದ ಆರೋಪ, ಮತ್ತೊಂದು ಕಡೆ 2016ರ ಜಾತ್ರಾ ಕಮಿಟಿಯ ಅಧ್ಯಕ್ಷ ಅಪ್ಪ ಸಾಹೇಬ್ ಶಿರಕೋಳಿ ಅವರ ಬಣದ ಪ್ರತ್ಯಾರೋಪಗಳ ಸುರಿಮಳೆಯಾಗಿದೆ. ಮೈಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಕೊನೆಗೆ ಅಂಗಾರ ಮುಟ್ಟಿ ಕಥೆ ಮುಗಿಸಿದ್ರು. ಆದ್ರೆ ನಮಗೆ ಮಾತನಾಡುವುದಕ್ಕೆ ಸರಿಯಾಗಿ ಅವಕಾಶ ಕೊಟ್ಟಿಲ್ಲ ಎಂಬ ಕಾರಣದಿಂದ ಮತ್ತೆ ಸುನೀಲ ಪರ್ವತರಾವ್ ಬಣದಿಂದ ಹೊರಗೆ ಬಂದು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಅದನ್ನ ತೋರಿಸುತ್ತಿದ್ದೀವಿ. ಮತ್ತೊಂದು ಹೇಳ್ತಾನೆ, ನಾವು ಖರ್ಚಿನ ರಿಸೀಟ್ ಕೇಳಿದೆವು, ಖರ್ಚು ರಿಸೀಟು ಇಲ್ಲ ಅಂದ್ರು. ಅಂದ್ರೆ ಬಿಲ್ ಅಂತೀವಲ್ಲ ನಾವು, ಬಿಲ್ಗಳು ಇಲ್ಲ ಅಂದ್ರು. ಏನೇನು ಖರ್ಚು ಮಾಡಿದ್ರೆ ಬಿಲ್ ತೋರಿಸ್ರಿ, ಅದು ಬಿಲ್ ಇಲ್ಲ ಅಂದ್ರು. ಇಲ್ಲಿ ಏನ್ ನಿಮ್ಮ ಮುಂದೆ ಇಟ್ಟಂದ್ರು ಬುಕ್ ಕೊಟ್ಟರು, ಲೇಜರ್ ಕೊಟ್ಟರು, ಅವು ಕಂಪೇರ್ ಮಾಡಿದ್ವಿ, ಅದ್ರೊಳಗೂ ಡಿಫ್ರೆನ್ಸ್ ಮಾಡಿತು. ಖರ್ಚು ಮಾಡಿದ್ರು ಸರ್. ಈಗ ಅವ್ರು ಕೊಟ್ಟ ಲೆಕ್ಕದಾಗ ಏನಾದ್ರೂ ನಿಮ್ಗೆ ಅದ್ರ ಮೇಲೆ ಸಂಶಯ ಈಗ ಒಂದು ನಾವು ಕೇಳಿದ್ದಕ್ಕೆ ಅದಕ್ಕೆ ಅವ್ರ ಇದು ಕೊಡ್ಬೇಕಾಗ್ತೈತಿ, ಏನ ಪ್ರತಿ ಉತ್ತರ ಕೊಡ್ಬೇಕಾಗ್ತೈತಿ. ಈಗ 29 ಬುಕ್ ನಾವು ಮಿಸ್ಸಿಂಗ್ ಅದಾವತ್ತಂದ್ರೆ ಇವತ್ತು ನಾ ಇಲ್ಲೂ ಅಮರ್ನಾಗ ಆಗಲಿ ಅಲ್ಲಿ ಮೀಟಿಂಗ್ ನಾವು ಕೇಳಿದ್ವಿ. ನೀನೆ ನಮ್ಗೆ ಲೆಕ್ಕ ನೀವು ಕೊಟ್ರಿ, ಅದ್ರ ಬಗ್ಗೆ ನಾವೇನು ಮಾತಾಡೋದೇನು ಬೇಡ ಅಂತಂದ್ರೆ ಅದಕ್ಕೆ ಮಾತಾಡಕ್ಕೆ ನಮ್ಗೆ ಆಸ್ಪದನ ಕೊಡ್ಲಿಲ್ಲ. ಕರೆಕ್ಟ್ ಅಲ್ಲೇ ನಂಗೆ ಮೈಕ್ ಇರ್ಲದಾಗ ಅಮರ್ನಾಗ ಕೇಳಿ ನೀವ ನಮ್ಗೆ ಹೇಳಿ ಲೆಕ್ಕ ಕೊಡ್ತೀರಿ. ನಾ ಅಂಗಾರ ಮುಟ್ಟು ಹೇಳ್ತಾನೆ 29 ಬಿಲ್ ಬುಕ್ ದೇಣಿಗೆ ಪಾವತಿಗಳು ಮಿಸ್ ಅದಾವು. ಮತ್ತು ಇನ್ನ ಬಹಳಷ್ಟು ಅಪರಾಧ ಐತಿ. ಮತ್ತು ಅವ್ರ SBI ಅಕೌಂಟ್ ಐತಿ, ಅದು ನನಗೆ ಅದು ನಾಲೆಜ್ ಇಲ್ಲ, ಇವ್ರಿಗೆ ನಾಲೆಜ್ ಇಲ್ಲ. ಅದ್ರ ಬದಲ ಹೇಳ್ತೇವೆ ಅಂತಂದ್ರೆ ಅದಕ್ಕೆ ನಮ್ಗೆ ಒಟ್ಟು ಆಸ್ಪದ ಕೊಡಲಿ. ಯಾಕೆ ಮಾಡಲಿಲ್ಲ ಏನಿಲ್ಲ ಅವ್ರಿಗೆ ಏನು ಹೇಳು ಏನು ಬುದ್ಧಿ ಕೊಟ್ಟು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ತೆರೆ ಅದನ್ನು ನೋಡಕ್ಕೆ ಅವ್ರು ನಮ್ಗೆ ಮಂದಿ ಮುಂದೆ ಪ್ರಸ್ತಾವ ಮಾಡಕ್ಕೆ कुठले सगळेजण शंकरलिंग मठासमोर लावलेले असतात. घराला अडचण करून घेऊन जागा देतात. 8-8 दिवस 15 दिवस ते सगळं शंकरलिंग मठाला देतात. आणि तिथं त्यांच्या गल्लीतच सगळे दुकान आहे, त्याच 5 लाख रुपये भाडं जमा झालंय. हे 17 लाख का होत नाही? माझं पैसे म्हणायचं कसं हे चुकीचं आहे. आणि कोण देत होते त्यांना दिलं असतं ना. हे 17 लाख रुपये आमच्या कमिटीचं नुकसान झालंय. ಮತ್ತೆ ಈಗ ಬಸನಗೌಡ ಹೇಳ ಮದ್ದು ಖರ್ಚು ಅವ್ರ ಮಾಡ್ರು, ದೇವಿ ಪುಷ್ಪಾಲಂಕಾರ ಅವ್ರ ಮಾಡ್ರು, ಗ್ರಾನೈಟ್ ಖರ್ಚು ಮಾಡ್ರು, ಮತ್ತು ಅವ್ರ ಮನೆ ಮುಂದೆ ಗಾಂಧಿ ಚೌಕ್ನಾಗ ಲೈಟಿಂಗ್ ಮಾಡ್ರು, ಮತ್ತು ಏನೇನು ಅವ್ರ ಒಳ್ಳೆ ಕೆಲಸಗಳು ಮಾಡಿದಾರೆ. ನಾ ಏನು ಕೇಳ್ತಾನೆ, 17 ಲಕ್ಷ ನೀವು ಇಟ್ಕೊಂಡು ನೀವು ಒಳ್ಳೆ ಕೆಲಸ ಮಾಡ್ರನ್ನಕ್ಕದಕ್ಕಂದ್ರೆ ಏನಾದ್ರೂ ಅರ್ಥ ಏನಂತ ಹೇಳ್ರಿ. ಅವು ಜಾತ್ರೆ 17 ಲಕ್ಷ ಜೇಬದ್ದು ತೊಗೊಂಡು ನೀವೆಲ್ಲ ಇದನ್ನ ಮಾಡ್ರು ಮ್ಯಾಗ ಅಂದ್ರೆ ಮತ್ತು ಬೇರೆ ಯಾವ್ದನ್ನ ಅನ್ನಕ್ ಮರ್ತಿರ್ಬೋದು. ಖರೆ ಅವ್ರು ಮಾಡಿದಾರ ಗೌಡ್ರು ಏನಾದ್ರು ಠೀಕ್ ಐತೆ ಸತ್ತಿ. ಖರೆ ಅವ್ ಯಾವ ದುಡ್ಡಲ್ಲಿ ಮಾಡ್ರಿ ನಾವು ಜೇಕ ದುಡ್ಡೇನ ಮಾಡಿ ಅದನ್ನ ಕ್ರೆಡಿಟ್ ನೀವು ತಗೊಳ್ಳೋರು. ಈಗ ಏನದ್ರಲ್ಲ ಈಗ ಅವ್ರಂತ ಒಂದು ರಾಜಕೀಯ ಮಾಡೋ ಸಂಬಂಧ ಮಾಡಾತೀವಿ. ಕರೆಕ್ಟ್. ಒಂದ್ ಮಾತು ನಾನು ನಿಮ್ಗೆ ಕೇಳ್ತೀನಿ, ಇದ್ರಾಗ ನಾವು ರಾಜಕೀಯ ಏನ್ ಮಾಡಿದ್ವಿ ನೀವು ಹೇಳಿ. ಅಹಂಕಾರ ಮುಟ್ಟಿದಾರ ಅಂದ್ರೆ ನಮ್ಮ ಸ್ಕೋಪ್ದಾಗ ಬರಂಗಿಲ್ಲ. ಯಾಕಂದ್ರೆ ಇನ್ನು ದೇವಿನ ಅದು ನೋಡ್ಬೇಕು. ನಾವು ಅಂಗಾರ ಮುಟ್ಟಿದೆವು, ಅವರು ಅಂಗಾರ ಮುಟ್ಟಿದವರು. ಏನ್ ದೇವಿ ಯಾರಿಗೆ ಬುದ್ಧಿ ಕೊಡ್ತಾವೋ, ಏನ್ ಚಲೋ ಮಾಡ್ತಾವೋ ದೇವಿಗೆ ಬಿಡ್ತೇವೆ. ಇದ್ರ ಬಗ್ಗೆ ಲೆಕ್ಕ ಬಗ್ಗೆ ನಾವು ಕೇಳೋದಿಲ್ಲ. ಫಸ್ಟ್ ನಾ ಹೇಳಿಲ್ಲ, ಅದ ಜಾತ್ರೆ ಎಲ್ಲಾರು ಕೂಡಿ ಮಾಡವ್ರ, ಎಲ್ಲಾರು ಜಾತ್ರೆ ನಾವು ಬರೋರ, ಎಲ್ಲಾ 3 ಜನ ಕೂಡಿ ಎಲ್ಲಾ ಕಮಿಟಿ ಕೂಡಿ ಜಾತ್ರೆ ಮಾಡವ್ರ. ಇನ್ ಮುಂದೆ ಲೆಕ್ಕದ ವಿಷಯ ಇಲ್ಲ. ಲೆಕ್ಕದ ವಿಷಯ ಅಂದ್ರೆ ಒಟ್ಟು ಪೂರ್ವ ವಿರಾಮ ಮಾಡಿರಿ. ಅಂಗಾರ ಮುಟ್ಟಿದ್ಮ್ಯಾಗ ಮುಂದೆ ಏಕೆ ಅದನ್ನ ಬಿಟ್ಟು 8.5 ಲಕ್ಷ ರೂಪಾಯಿ ಅದೇನು ನಾವು ಹಣಂಗಿಲ್ಲ. ಅದ್ರ ಟೋಟಲ್ ಎಷ್ಟು ಅಪರಾಧಪರ ಆಗೈತೆ ಅಂತ ಹೇಳಿ ಅದನ್ನ ನಾವು ಅಂದಾಜ್ ಯಾಕೆ ಹೇಳಕ್ ಬರಂಗಿಲ್ಲ ಅಂದ್ರೆ ನಮ್ ಕಡೆ ಪೂರ್ಣ ಲೆಕ್ಕ ಕೊಟ್ಟಿಲ್ಲ ಅವ್ರು. ಇನ್ನ ಅವ್ರು ಕ್ಲಿಯರ್ ಮಾಡಿಲ್ಲ ಅಂದಂಗ. ಈಗ ನಾವು ಕ್ಲಿಯರ್ ಮಾಡಿಲ್ಲ ಅಂತ ಅನ್ಬೇಡ್ರಿ. ನೀವೇನ್ ನೋಡ್ರಿ ಹೇಳ್ರಿ, ಕ್ಲಿಯರ್ ಮಾಡ್ರೋ ಏನಿಲ್ಲೋ ನೀವು ಏನ್ ಹೇಳ್ರಿ, ನಿಮಗೇನ್ ಅನಿಸ್ತೇಳಿ ವೈಯಕ್ತಿಕ. ನಾವ್ ಬೇಡ, ನಾವೀಗ ನಮ್ ಹೆಂಗ್ ಮಾಡೋದ್ರು ನಾವು ಊರಾಗಿನವ್ರು ಅಲ್ದಂಗ ನಮ್ ಟ್ರೀಟ್ಮೆಂಟ್ ಆಗಿತ್ತು ಅಂತ. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.